ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ತಾಲೂಕಿನಲ್ಲಿರುವ ಮೆಣಸೆಯ ಸರ್ಕಾರಿ ಶಾಲೆಯು ಇವತ್ತು ಮಾದರಿ ಶಿಕ್ಷಣ ಸಂಸ್ಥೆಯಾಗಿ ರಾಜ್ಯ ಮಟ್ಟದಲ್ಲಿ ಗಮನ ಸೆಳೆಯುತ್ತಿದೆ. ಸಾಮಾನ್ಯವಾಗಿ ಸರ್ಕಾರಿ ಶಾಲೆ ಎಂದರೆ ಸೌಲಭ್ಯಗಳ ಕೊರತೆ, ಶಿಕ್ಷಕರ ಅಭಾವ ಎಂಬ ಕಲ್ಪನೆ ಹಲವರ ಮನಸ್ಸಿನಲ್ಲಿ ಇರುತ್ತೆ. ಆದರೆ ಈ ಕಲ್ಪನೆಯನ್ನ ಸಂಪೂರ್ಣವಾಗಿ ತಪ್ಪು ಅಂತ ಸಾಬೀತುಪಡಿಸುವ ರೀತಿಯಲ್ಲಿ ಮೆಣಸೆಯ ಸರ್ಕಾರಿ ಶಾಲೆ ಉತ್ತಮ ಶಿಕ್ಷಣ ಹಾಗೂ ಆಧುನಿಕ ಸೌಲಭ್ಯಗಳ ಮೂಲಕ ಗಮನ ಸೆಳೆಯುತ್ತಿದೆ. ನಮ್ಮ ಲೈಬ್ರರಿಲಿ ಇರುವಂತಹ ಎಲ್ಲಾ ಪುಸ್ತಕಗಳನ್ನು ಕೂಡ ಇಲ್ಲಿ ಅಪ್ಲೋಡ್ ಮಾಡಿದ್ದೀವಿ, ಹಾಗೆ ಲಿಸ್ಟ್ ಔಟ್ ಕೂಡ ಮಾಡಿದ್ದೀವಿ. ಮಕ್ಕಳು ತುಂಬಾ ಸುಲಭವಾಗಿ ಇದರಲ್ಲಿರೋ ಪುಸ್ತಕಗಳನ್ನೆಲ್ಲ ತಮಗೆ ಬೇಕಾದ ಪುಸ್ತಕಗಳನ್ನ ಸಬ್ಜೆಕ್ಟ್ ವೈಸ್ ತೆಗೆದು ಓದ್ಬೋದು. ಇದರಲ್ಲಿ ತುಂಬ ಸಮಯ ಉಳಿತಾಯ ಆಗುತ್ತೆ. ಹಾಗೆ ಇನ್ನೊಂದು ಇದರ ವಿಶೇಷತೆ ಏನಂತ ಹೇಳಿದ್ರೆ ಆಡಿಯೋ ಕೂಡ ಇದರಲ್ಲಿ ಲಭ್ಯ ಇದೆ. ಅಂದರೆ ಪುಸ್ತಕಗಳನ್ನು ಮಕ್ಕಳು ಆಡಿಯೋ ರೂಪದಲ್ಲಿ ಕೂಡ ಓದ್ಬೋದು, ಆಡಿಯೋ ರೂಪದಲ್ಲಿ ಕೂಡ ಕೇಳ್ಬೋದು. ಹಾಗೆ ವಿಡಿಯೋಗಳು, ಇಮೇಜ್ಗಳು ಕೂಡ ನಮಗೆ ಬೇಕಾದಂಗೆ ಸಿಗ್ತವೆ. ಹಾಗಾಗಿ ಡಿಜಿಟಲ್ ಲೈಬ್ರರಿ ತುಂಬ ಸಮಯವನ್ನು ಸೇವ್ ಮಾಡುತ್ತೆ. ಹಾಗೆ ಮಕ್ಕಳು ತುಂಬ ಕ್ಯೂರಿಯಾಸಿಟಿಯಿಂದ, ಇಂಟ್ರೆಸ್ಟಿಂದ ಓದಲಿಕ್ಕೆ ಹೆಲ್ಪ್ ಆಗಿದೆ. Cell wall is a outermost layer of the plant cell and it is a protecting layer of the plant cell. Next one is cell membrane. Cell membrane is a very thin layer of the cell wall, plant cell, and it is also protecting the plant cell. Lagu, 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 guru, lagu, lagu. ಶಾರದೆಯ ನೆಲವೀಡು ಎಂದೇ ಪ್ರಸಿದ್ಧವಾಗಿರುವ ಶೃಂಗೇರಿ ಭಾಗದಲ್ಲಿರುವಂತಹ ಈ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಅಗತ್ಯವಿರೋ ಅನೇಕ ಸೌಲಭ್ಯಗಳನ್ನು ಒದಗಿಸಲಾಗಿದೆ. ವಿಶೇಷವಾಗಿ ಸುತ್ತಮುತ್ತಲಿನ 10ಕ್ಕೂ ಹೆಚ್ಚು ಗ್ರಾಮಗಳಿಂದ ವಿದ್ಯಾರ್ಥಿಗಳು ಶಾಲೆಗೆ ಬರೋಕೆ ಉಚಿತ ವಾಹನದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಯಾವುದೇ ಶುಲ್ಕವಿಲ್ಲದೆ ವಿದ್ಯಾರ್ಥಿಗಳು ಸುರಕ್ಷಿತವಾಗಿ ಶಾಲೆಗೆ ಹೋಗಿ ಬರೋಕೆ ಈ ವ್ಯವಸ್ಥೆ ಪೋಷಕರಿಗೆ ದೊಡ್ಡ ನೆರವಾಗುತ್ತಿದೆ. ವಿದ್ಯಾರ್ಥಿಗಳಿಗೆ ಶಾಲಾ ಸಮವಸ್ತ್ರ, ಟ್ರ್ಯಾಕ್ ಸೂಟ್, ಶಾಲಾ ಬ್ಯಾಗ್ ಸೇರಿದಂತೆ ಹಲವು ಸೌಲಭ್ಯಗಳನ್ನು ಉಚಿತವಾಗಿ ನೀಡಲಾಗುತ್ತಿದೆ. ಮಧ್ಯಾಹ್ನ ಬಿಸಿಯೂಟವನ್ನ ಸ್ವಚ್ಛ ಮತ್ತು ಪೌಷ್ಟಿಕ ರೀತಿಯಲ್ಲಿ ನೀಡಲಾಗುತ್ತಿದ್ದು, ಸುಸಜ್ಜಿತ ತರಗತಿಯ ಕೊಠಡಿಗಳು ಮತ್ತು ಸ್ವಚ್ಛ ಪರಿಸರ ವಿದ್ಯಾರ್ಥಿಗಳನ್ನು ಆಕರ್ಷಿಸುತ್ತಿದೆ. ಈಗ ನಾನು ಅಧ್ಯಕ್ಷ ಆದ ನಂತರದಲ್ಲಿ ಬೆಳವಣಿಗೆ ಆಯಿತು ಅಂತ ಹೇಳೋದಕ್ಕಿಂತಲೂ ಈಗ ನಾನೊಂದು ಈ ಶಾಲೆಯಲ್ಲಿ ಸೇರಿಸ್ಲಿಕ್ಕೆ ಮುಖ್ಯ ಕಾರಣನೇ ಈ ಶಾಲೆ ಒಂದು ಭೌತಿಕವಾಗಿ ತುಂಬ ಚಂದವಾಗಿ ಕಾಣ್ತಿತ್ತು. ನಾನು ಶೃಂಗೇರಿಗೆ ಹೋಗುವಾಗ ಬರುವಾಗ ನೋಡುವಾಗ ಭೌತಿಕವಾಗಿ ತುಂಬ ಚೆಂದ ಕಾಣ್ತಿತ್ತು. ಒಂದು ಅಟ್ಮಾಸ್ಫಿಯರ್ ಕೂಡ ತುಂಬ ಚೆಂದ ಐತಿ ಸ್ಕೂಲ್ ಇತ್ತು ವಾತಾವರಣ. ಹಾಗಾಗಿ ಮತ್ತು ಆವಾಗ ಒಂದು ಸರ್ಕಾರದ ಒಂದು ಕಾನ್ಸೆಪ್ಟ್ ಇತ್ತು, ಗ್ರಾಮ ಪಂಚಾಯತಿ ಒಂದು ಶಾಲೆ ಮಾಡೋದು ಅಂತೇಳಿ. ಹಾಗಾಗಿ ನಾನು ಖಾಸಗಿ ಶಾಲೆ ಬಿಟ್ಟು ಈ ಶಾಲೆನ ಆಯ್ಕೆ ಮಾಡಿಕೊಂಡೆ. ನನ್ನ ಇಬ್ಬರು ಮಕ್ಕಳು ಇದೇ ಶಾಲೆ ಓದ್ತಾ ಇದ್ದಾರೆ. ನನ್ನನ್ನು ಕಳೆದ ಸಾರಿ ಎಲ್ಲ ಪೋಷಕರು ಒತ್ತಾಯದ ಮೇರೆಗೆ SDMC ಅಧ್ಯಕ್ಷ ಆಗಿ ಮಾಡಿದರು. ಆದರೆ ಈ ಶಾಲೆ ಒಂದು ನಾನು ಮುಖ್ಯವಾಗಿ ಹೇಳಬೇಕಾಗಿದ್ದ ವಿಚಾರ ಏನಂತಂದರೆ, ಇಲ್ಲಿ ಹಿಂದೆ ಕಾರ್ಯನಿರ್ವಹಿಸಿರ್ತಕ್ಕಂಥ ಪದವೀಧರ ಮುಖ್ಯ ಶಿಕ್ಷಕರಾದ ಶ್ರೀಯುತ ಗಂಗಾಧರಪ್ಪ ಅವ್ರ ಕಾಲದಲ್ಲಿ ಈ ಶಾಲೆ ಒಂದು ಎಲ್ಲ ರೀತಿಯಲ್ಲಿ ಭೌತಿಕವಾಗಿ ಅಭಿವೃದ್ಧಿ ಹೊಂದಿತ್ತು. ಜೊತೆಗೆ ಹಿಂದೆ ಇಲ್ಲಿಯ ಶಾಸಕರುಗಳು ಎಲ್ಲರೂ ಸಹಕಾರ ಇತ್ತು. ಮುಖ್ಯವಾಗಿ ಪ್ರಸ್ತುತ ಶಾಸಕರಾಗಿರ್ತಕ್ಕಂಥ ರಾಜೇಗೌಡರು, ಈಗ ನಮಗೆ ಅವರು 2 ಟರ್ಮಲ್ಲೂ ಈ ಶಾಲೆಗೆ ತುಂಬ ದೊಡ್ಡ ಮಟ್ಟದಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಮತ್ತು ಮುಖ್ಯವಾಗಿ ಈ ಶಾಲೆ ಒಂದು ರಾಜ್ಯ ಮಟ್ಟದ ಹೆಸರು ಮಾಡಲಿಕ್ಕೆ ಕಾರಣ ಒಂದು ಈ ಶಾಲೆಯಲ್ಲಿ ಒಂದು ಸ್ವಂತವಾದ ಬಸ್ ಹೊಂದಿರುವಂಥದ್ದು. ಆಮೇಲೆ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ LKG UKG ಪ್ರಾರಂಭ ಆಗಿದ್ದು, ಇಂಗ್ಲೀಷ್ ಮೀಡಿಯಮ್ ಫಸ್ಟ್ ಟೈಮ್ ನಮ್ಮ ಶಾಲೆಯಲ್ಲಿ ಪ್ರಾರಂಭ ಆಗುತ್ತೆ ಇದೇ ಮೆಣಸೆ ಶಾಲೆಯಲ್ಲಿ. ಇದಕ್ಕೆಲ್ಲದರ ಹಿಂದೆ ಇಲ್ಲಿ ಗಂಗಾಧರಪ್ಪ ಅವರು ಅವ್ರ ಜೊತೆಲಿ ಇದ್ದಂಥ ಎಲ್ಲ ಶಿಕ್ಷಕ ವೃಂದ ಬೆನ್ನೆಲುಬಾಗಿ ನಿಂತಿದ್ದು ಈ ಶಾಲೆ ಇಷ್ಟೊಂದು ಬೆಳವಣಿಗೆ ಹೊಂದಲಿಕ್ಕೆ ಕಾರಣ. ಜೊತೆಯಾಗಿ ಎಲ್ಲ ಜನಪ್ರತಿನಿಧಿಗಳು, ತಾಲೂಕು ಪಂಚಾಯತಿ ಆಗಿರಲಿ, ಜಿಲ್ಲಾ ಪಂಚಾಯಿತಿ, ಮುಖ್ಯವಾಗಿ ಗ್ರಾಮ ಪಂಚಾಯಿತಿ ಅವರ ಸಹಕಾರ ಈ ಒಂದು ಶಾಲೆ ಬೆಳವಣಿಗೆಗೆ ಕಾರಣ ಆಯಿತು. ಮತ್ತು ನಮಗೆ ಮುಖ್ಯ ನಾವು ನೆನೆಸ್ಕೊಳ್ಬೇಕಾಗಿದ್ದು ಈ ವಿಚಾರ ಏನಂದರೆ, ಶಾಲೆಗೆ ಫಸ್ಟ್ ಟೈಮು ಬಸ್ಸನ್ನು ನೀಡ್ತಾರೆ ಆರತಿ ಕೃಷ್ಣ ಅವರು. ಅದರ ನಂತರದಲ್ಲಿ ಸಂಪತ್ ಕುಮಾರ್ ಅವರು ಆ ಬಸ್ಸಿಗೆ ಬೇಕಾದ ಅನುದಾನ ಅಂತ ಕೊಡ್ತಾರೆ. ಈ ಕಳೆದ ಬಾರಿ ಈ ಬಸ್ಸು ಇನ್ನೊಂದು ಸ್ವಲ್ಪ ಪ್ರಾಬ್ಲಮ್ ಆಗಿ ಹೊಸ ಬಸ್ ತರಬೇಕಾಗಿತ್ತು, ಶಾಸಕರು ತರಿಸ್ಕೊಡ್ತೀನಿ ಅಂದಿದ್ರು. ಆಮೇಲೆ
ಇನ್ನೂ 2 ವರ್ಷ ಈ ಬಸ್ಸಿಗೆ ಅವಧಿ FC ಟೈಮ್ ಇದೆ ಅಂತ ಹೇಳಿದ್ದಕ್ಕಾಗಿ ಸ್ವಂತ ಅನುದಾನ, ಇದು ನಾನು ಮುಖ್ಯವಾಗಿ ಹೇಳಬೇಕು, ನಮ್ಮ ರಾಜೇಗೌಡರು ಸತ್ತತ್ರ 2,94,000 ಆಯಿತು. ಇದು ಯಾವುದೇ ಸರ್ಕಾರಿ ಅನುದಾನ ಅಲ್ಲ, ಸ್ವಂತ ಅನುದಾನದಲ್ಲಿ ಈ ಬಸ್ಸನ್ನು ಮತ್ತೆ ನವೀಕರಿಸಿಕೊಟ್ರು. ಹಾಗಾಗಿ ಈ ಬಸ್ ಇರೋದು ಒಂದು ಕಾರಣ ಆಯಿತು. ಆಮೇಲೆ ನಮಗೆ ಬೇರೆ ಥರದ ದಾನವನ್ನು ಇವರು ಸಂಪತ್ ಕುಮಾರ್ ಅವರು ನೀಡಿದ್ದು. ಹಾಗೆ ಎಲ್ಲ ಒಂದು ದಾನಗಳಿಂದಾಗಿ ಸರ್ಕಾರಿ ಅನುದಾನಗಳಿಂದಾಗಿ ಶಾಲೆ ಭೌತಿಕವಾದ ಅಭಿವೃದ್ಧಿ ಹೊಂತು. ತದನಂತರದಲ್ಲಿ ಇಲ್ಲಿ ಶಿಕ್ಷಕರ ಒಂದು ಶ್ರಮ, ಏಕೆಂದರೆ ವೆಲ್ ಕ್ವಾಲಿಫೈಡ್ ಟೀಚರ್ಸ್ ನಮ್ಮ ಶಾಲೆಲಿದ್ದಾರೆ. ಆಮೇಲೆ ಅದು ಆಗಿ ಅಷ್ಟೊತ್ತಿಗೆ 3 ವರ್ಷ ಹಿಂದೆ PMC ಯೋಜನೆ ಬಂತು, ಕೇಂದ್ರ ಸರ್ಕಾರದ ಯೋಜನೆ. PMC ಬಂದ ನಂತರದಲ್ಲಿ ತುಂಬ ಅನುದಾನ ಬರ್ತಾ ಇದೆ, ಅದ್ರ ಬಗ್ಗೆ ಯಾವುದೇ ಮಾತಿಲ್ಲ. ಸ್ವಲ್ಪ ಶಿಕ್ಷಕರಿಗೆ ಹೊರೆಯಾಗಿದೆ, ಅಂದರೆ ಅಲ್ಲಿ ಲೆಕ್ಕಪತ್ರಗಳನ್ನು ಇಡುವಂಥದ್ದು, ಖರ್ಚು ಮಾಡುವಂಥದ್ದು. ಆಗ ನಾನು ಪದೇ ಪದೇ ನಮ್ಮ ಶಿಕ್ಷಣ ಸಚಿವರಿಂದ ಹಿಡಿದು ರಾಷ್ಟ್ರಮಟ್ಟ ರಾಜ್ಯಮಟ್ಟ ಎಲ್ಲ ಅಧಿಕಾರಿಗಳಿಗೆ ನಾನು ಇದನ್ನು ತಲುಪಿಸ್ತಾನೆ ಇದ್ದೀನಿ. ಶಿಕ್ಷಕರನ್ನ ಸಂಪೂರ್ಣ ಅವಧಿ ಶಿಕ್ಷಣ ಪಾಠಕ್ಕೆ ಬಿಡಿ, ಇತರೆ ಕೆಲಸಗಳು ಬೇರೆಯವ್ರನ್ನ ನಿಯೋಜನೆ ಮಾಡಿ ಅಂಥೇಳಿ ಸರ್ಕಾರ ಅದ್ರ ಬಗ್ಗೆ ಒಂದು ಹೆಚ್ಚಿನ ಗಮನ ತೆಳೆದ್ರೆ ಸರ್ಕಾರಿ ಶಾಲೆಗಳು ಯಾವುದೇ ಖಾಸಗಿ ಶಾಲೆಗೆ ಕಡಿಮೆ ಇಲ್ಲದಂಥ ಒಂದು ಶಿಕ್ಷಣವನ್ನು ಖಂಡಿತ ಕೊಡ್ಬೋದು. ಅದನ್ನು ನಾನು ಪ್ರಬಲವಾಗಿ ಹೇಳ್ತೀನಿ. ಮತ್ತು ಇನ್ನೊಂದು STM ನೀವು ಮೊದಲೇ ಕೇಳಿದ್ರಿ, STM ಸಹಕಾರ ಇದೆ, ಖಂಡಿತ ತುಂಬ ಸಹಕಾರ ಇದೆ. ಬರೀ ಒಂದು ಏನೋ ಬಂದು ಸಹಿ ಹಾಕೋಗೋದು ಅಥವಾ ಮೀಟಿಂಗ್ ಅಟೆಂಡ್ ಮಾಡೋದಲ್ಲ, ಇಲ್ಲಿ ಏನು ಇರಬೇಕು, ಏನು ಬೇಕು ಅಂತ ಹೇಳಿ ಟೀಚರ್ಸ್ ಜೊತೆಯಲ್ಲಿ, ಗ್ರಾಮಸ್ಥರ ಜೊತೆಯಲ್ಲಿ, ಅಧಿಕಾರಿಗಳ ಜೊತೆಲಿ ಎಲ್ಲರೂ ಅವರು ಹೇಳ್ತಾರೆ, ಚೆನ್ನಾಗಿ ಚರ್ಚಿಸ್ತಾರೆ, ಒಂದು ಬೆನ್ನೆಲುಬಾಗಿ ನಿಂತಿದ್ದಾರೆ. ಹಾಗೆ ನಾನು ಎಲ್ಲ STMC ಹಿಂದಿನ ಸರಿ ನಾನು ಮೆಂಬರ್ ಆಗಿದ್ದೆ, ಈಗ ಅಧ್ಯಕ್ಷ ಆಗಿದ್ದೀನಿ. ತುಂಬ ಸಹಕಾರ ಇದೆ, ಅದಕ್ಕೆ ಸರಿಯಾಗಿ ಎಲ್ಲ ಶಿಕ್ಷಕರು ಸಹಕಾರ ನೀಡ್ತಿದ್ದಾರೆ. ಮತ್ತು ನಮ್ಮ ತಾಲೂಕು ಹಂತದ ಅಧಿಕಾರಿಗಳಾಗಿರಲಿ, ಜಿಲ್ಲಾ ಹಂತದ ಅಧಿಕಾರಿಗಳಾಗಿರಲಿ, ಜೊತೆಲಿ ರಾಜ್ಯ ಹಂತದ ಅಧಿಕಾರಿಗಳ ಜೊತೆ ನಾನು ನೇರವಾಗಿ ಒಂದು ಸಂಪರ್ಕ ಇಟ್ಕೊಂಡಿದ್ದೀನಿ. ಹಾಗಾಗಿ ಅದು ಒಂದು ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಮತ್ತು ಈ ಶಾಲೆಯಲ್ಲಿ ಮುಖ್ಯವಾಗಿ ನಾನು ಇನ್ನೊಂದು ಹೇಳೋದು, ಇವತ್ತೊಂದು ಯಾವ ಖಾಸಗಿ ಶಾಲೆಗೂ ಕಡಿಮೆ ಇಲ್ಲದಂಥ ಎಲ್ಲ ರೀತಿಯ ಆಲ್ ಸಬ್ಜೆಕ್ಟ್ ಟೀಚರ್ಸ್ ಜೊತೆಯಲ್ಲಿ ಆರ್ಟ್ ಆ್ಯಂಡ್ ಕ್ರಾಫ್ಟು, ಸ್ಪೋಕನ್ ಇಂಗ್ಲೀಷು, ಮ್ಯೂಸಿಕ್ ಆ್ಯಂಡ್ ಡ್ಯಾನ್ಸು, ಕಂಪ್ಯೂಟರು, ಮತ್ತು ಕರಾಟೆ, ಮತ್ತೊಂದು MSW ಏನದು MNS ಅಂತ ಒಂದು ಸಬ್ಜೆಕ್ಟ್, ಈ ಥರದ್ದು ಎಲ್ಲ ಟೀಚರ್ಸು ನಮ್ಮಲ್ಲಿದ್ದಾರೆ. ಹಾಗಾಗಿ ಮುಂದೆ ಬರೋ ಮಕ್ಕಳಿಗೆ, ಈಗಿರೋ ಮಕ್ಕಳಿಗೆ ಇನ್ನೂ ಕೂಡ ಹೆಚ್ಚಿನ ಶಿಕ್ಷಣ, ಒಳ್ಳೆ ರೀತಿಯ ಶಿಕ್ಷಣ, ಗುಣಾತ್ಮಕ ಶಿಕ್ಷಣ ನಮ್ಮಲ್ಲಿ ಸಿಗುತ್ತೆ. ಅದನ್ನು ಎಲ್ಲ ಮಕ್ಕಳು ತಾಲೂಕಿನಾದ್ಯಂತ, ಈಗ ಯಾಕಂದರೆ ಇಡೀ ತಾಲೂಕಲ್ಲಿ ಇದೊಂದೇ PMC ಶಾಲೆ ಆಗಿರೋದ್ರಿಂದ ತಾಲೂಕಿನಾದ್ಯಂತ ಎಲ್ಲ ಮಕ್ಕಳು ಇದನ್ನು ಸದುಪಯೋಗ ಬಳಸ್ಕೊಳ್ಬೇಕಂತ ನಾನು ಕೇಳ್ಕೊಳ್ತೀನಿ. ಎಲ್ಲ ಪೋಷಕರಲ್ಲಿ ಈ ವಿಚಾರದಲ್ಲಿ ಮನವಿ ಮಾಡ್ಕೊಳ್ತೀನಿ. ಯಾಕಂದರೆ ಒಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಇಂಥೊಂದು ಯೋಜನೆಗಳು ತಂದಿದ್ದಾವೆ, ಆ ಯೋಜನೆಯ ಎಲ್ಲ ಇದು ಲಾಭ ಎಲ್ಲರಿಗೂ ಸಿಗುವಂತಾಗಬೇಕು ಅಂತ ನಿಮ್ಮ ಮೂಲಕ ನಾನು ಕೇಳ್ಕೊಳ್ತೀನಿ. ಸರ್, ಈಗ ಏನೆಲ್ಲ ರಿಕ್ವೈರ್ಮೆಂಟ್ಸ್ ಇದೆ ಸ್ಕೂಲ್ಗೆ? ಇನ್ನೂ ಏನಾದರೂ ಅನುದಾನಗಳು ಕೊರತೆ ಇದೆಯಾ, ಅಥವಾ ಈ ಇರೋದ್ರಲ್ಲಿ ಏನು ವ್ಯತ್ಯಾಸ ಇದೆ ಅನ್ನೋದು? ಇಲ್ಲ, ಇದು ಕೆಲವೊಂದು ಬಿಲ್ಡಿಂಗ್ಗಳು ಸ್ವಲ್ಪ ತುಂಬ ವರ್ಷ ಹಿಂದಿಂದು ಸ್ವಲ್ಪ ಅದು ಮಾಡಿಫೈ ಮಾಡಿದ್ದಾರೆ. ಕೆಲವೊಂದು ಬಿಲ್ಡಿಂಗ್ಗಳು ಬೇಕು. ಮತ್ತು ಇನ್ನು ಕ್ರೀಡಾಂಗಣ ದೊಡ್ಡದಾಗಿದೆ, ಬಟ್ ಈಗಿನ ಕಾಲಕ್ಕೆ ಸರಿಯಾಗಿ ಸ್ವಲ್ಪ ಅದು ನವೀಕರಣಗೊಳ್ಳಬೇಕು. ಮತ್ತು ಈ ಹಂಚಿನ ಮಾಡಾಗಿರೋದ್ರಿಂದ ಚುಂಗುಳಗಳು ಮಲೆನಾಡು ಗೊತ್ತಿದೆ ನಿಮಗೆ ಕೂಡ, ಅದಕ್ಕೆಲ್ಲ ಒಂದಷ್ಟು ವ್ಯವಸ್ಥೆಗಳು. ನಮ್ಮಲ್ಲಿ ಫ್ಲ್ಯಾಟ್ ರೂಫ್ ಹಾಕಿಬಿಟ್ರೆ ಲೀಕೇಜ್ ಆಗುತ್ತೆ, ಯಾಕಂದರೆ ವರ್ಷಕ್ಕೆ 200 ಇಂಚ್ ಹತ್ರ ಮಳೆ ಆದರೆ ಲೀಕೇಜ್ ಆಗುತ್ತೆ. ಈಗ ಅದು ರೂಫ್ ಮಾಡಲಿ, ಸೀಲಿಂಗ್ ಟೈಲ್ ಹಾಕಬೇಕು ಅಥವಾ ಸೀಲಿಂಗ್ ಮಾಡಬೇಕು. ಇದಕ್ಕೆಲ್ಲ ಸರ್ಕಾರ ಅನುದಾನ ಮಲೆನಾಡು ಶಾಲೆಗಳಿಗೆ ಒಂದು ವಿಶೇಷವಾದ ಒತ್ತನ್ನು ಸರ್ಕಾರಗಳು ಯಾವುದೇ ಸರ್ಕಾರ ಬಂದು ಕೊಡಬೇಕು. ಇಲ್ಲಿ ಮಲೆನಾಡಿ ಕೃಷಿಗೆ ಹೇಗೆ ಕೊಡ್ತಾರೋ ಅದೇ ಶಾಲೆಗಳಿಗೂ ಬಿಲ್ಡಿಂಗ್ಗಳಿಗೆ ಬೇರೆ ಥರದ ಒತ್ತುಗಳನ್ನು ಕೊಡಬೇಕು. ಅದನ್ನು ನಾನು ಪ್ರಬಲವಾಗಿ ಕೇಳ್ತೀನಿ. ಕ್ರೀಡಾಂಗಣ ಆಗಬೇಕು, ಯಾಕಂದರೆ ಇಲ್ಲಿ 3-4 ತಿಂಗಳು ಮಳೆ ಆಗುತ್ತೆ, ಆ ಟೈಮಲ್ಲಿ ಆಟ ಆಡಿಸ್ಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಒಂದು ಒಳ್ಳೆ ರೀತಿಯ ಮಳೆಗಾಲದಲ್ಲಿ ಆಟ ಆಡುವಂಥ ಕ್ರೀಡಾಂಗಣಗಳು ಎಲ್ಲ ಶಾಲೆಗಳಲ್ಲಿ ಆಗಬೇಕು. ಮತ್ತು PMC ಯೋಜನೆ ಇರೋದ್ರಿಂದ ಹೆಚ್ಚಿನ ಅನುದಾನ ಒಂದು ನೆಕ್ಸ್ಟ್ ಇದರಲ್ಲಿ ಕ್ರೀಡಾಂಗಣಕ್ಕೆ ಕೊಡಬೇಕಂತ ಕೇಳ್ಕೊಳ್ತೀನಿ. ಇನ್ನೊಂದು ವಿಚಾರ ನಿಮ್ಮನ್ನು ಹೇಳ್ಕೊಳ್ಬೇಕು, ಸುರಕ್ಷತೆ ಕೂಡ ನಮ್ಮಲ್ಲಿದೆ. CC ಕ್ಯಾಮ್ರಾಗಳು ಎಲ್ಲ ಕಡೆ CC ಕ್ಯಾಮ್ರಾಗಳು ಅಳವಡಿಸ್ಕೊಂಡಿದ್ದೀವಿ. ಇನ್ನು ನಮ್ಮ ಪ್ರತಿ ವರ್ಷಕ್ಕೆ ಒಂದು 15-20 ಲಕ್ಷ ರೂಪಾಯಿ ಅನುದಾನ ಮಿನಿಮಮ್ ಬರ್ತಾ ಇದೆ. ಅಂದರೆ ಒಂದೊಂದು ಯೋಜನೆಗಳು ಇದು ತುಂಬ ಒಂದು ಕೇಂದ್ರ ಸರ್ಕಾರದ ಶಿಕ್ಷಣ ಇಲಾಖೆಯ ಮಾರ್ಗದರ್ಶನದಂತಲೇ ಅವ್ರ ಗೈಡ್ಲೈನ್ ಅಂತಲೇ ಖರ್ಚು ಮಾಡಬೇಕು. ಅದನ್ನು ಮೀರಿ ಏನೂ ಮಾಡಲಿಕ್ಕಾಗೋದಿಲ್ಲ. ತುಂಬ ಟ್ರಾನ್ಸ್ಪರೆಂಟಾಗಿ ಎಲ್ಲದೂ ನಡ್ಕೊಂಡು ಹೋಗ್ತಾ ಇದೆ. ಇನ್ನೊಂದು ನಮ್ಮ ಶಾಲೆಯಲ್ಲಿ ಈಗ ಪ್ರಭಾರಿ ಮುಖ್ಯ ಶಿಕ್ಷಕರು, ಗಂಗಾಧರಪ್ಪ ಅವರು ತುಂಬ ವರ್ಷಗಳ ಕಾಲ ಈ ಶಾಲೆನ ಅಭಿವೃದ್ಧಿಪಡಿಸೋದ ನಂತರದಲ್ಲಿ ಹೇಗೆ ಅನ್ನೋದ್ರ ಬಗ್ಗೆ ಒಂದು ಚಿಂತೆ ಇತ್ತು. ಆವಾಗ ಪ್ರಭಾರಿ ಮುಖ್ಯ ಶಿಕ್ಷಕರಾಗಿ ಶ್ರೀಮತಿ ಜಯಂತಿಯವರು ಬಂದರು, ಹೊಸ ಅನುಭವ. ಬಟ್ ಇದೇ ಶಾಲೆ ತುಂಬ ವರ್ಷ ಕಾರ್ಯನಿರ್ವಹಿಸಿದರು. ಆದರೆ ಈಗ ಒಂದು STM ಸಹಕಾರ, ಶಿಕ್ಷಣ ಅಧಿಕಾರಿಗಳ ಸಹಕಾರ ಮತ್ತು ಅವರ ಸ್ವಂತ ಶ್ರಮದಿಂದ ಚೆನ್ನಾಗಿ ನಡ್ಕೊಂಡು ಹೋಗ್ತಿದೆ. ನಮ್ಮ ಒಂದು ಬೇಡಿಕೆ ಏನಂದರೆ ಇಲ್ಲಿ ಒಂದು HM ಪೋಸ್ಟ್ ಇದೆಯಲ್ಲ,
ಅದ್ರ ಬಗ್ಗೆ ಹೆಚ್ಚು ಅನುಭವ ಇರುವಂತಹ ಚೆನ್ನಾಗಿ ನಿಭಾಯಿಸ್ಕೊಂಡು ಒಬ್ಬರು ಜೆಂಟ್ಸ್ ಟೀಚರ್ ಬರಬೇಕು. ಯಾಕಂದರೆ ಮಹಿಳೆಯರು ಎಷ್ಟೇ ಮಾಡಿದ್ರು ಕೂಡ ಜೆಂಟ್ಸ್ ಟೀಚರ್ ಸ್ವಲ್ಪ ರಿಸ್ಕ್ ತಗೊಳ್ಳೋದಂಥವ್ರು ಇಲ್ಲಿ ಆತ್ಮಸ್ಥೈರ್ಯ ಜಾಸ್ತಿ ಇರುತ್ತೆ. ಅದೊಂದು ಆದಷ್ಟು ಬೇಗ ಸರ್ಕಾರಗಳು ಇಂಥಲ್ಲಿಗೆ ನಿಯೋಜನೆ ಮಾಡಬೇಕಂತ ಕೇಳ್ಕೊಳ್ತೀನಿ. ಯಾಕಂದರೆ PMC ಸ್ಕೂಲ್ ಆಗಿರೋದ್ರಿಂದಾಗಿ ಹೆಚ್ಚಿನ ಜವಾಬ್ದಾರಿ ಇರುತ್ತೆ, ಅದೊಂದು ಆಗಬೇಕು. ಮತ್ತು ಯಾವುದೋ ಶಾಲೆಯಿಂದ ಟ್ರಾನ್ಸ್ಫರ್ ಆಗ್ತಾರೆ, ಹೆಚ್ಚುವರಿಯಾಗಿ ಬರ್ತಾರೆ, ಬಂದಾಗ ಈ ಶಾಲೆ ಭರ್ತಿ ಮಾಡ್ತಾರೆ, ಆದರೆ ಅವರಿಗೆ ಸಬ್ಜೆಕ್ಟ್ ವೈಸು ಟೀಚಿಂಗ್ ಮಾಡುವಂಥ ಒಂದು ಸ್ಕಿಲ್ ಇರೋದಿಲ್ಲ. ಅದೇನಾಗುತ್ತೆ, ನಮ್ಮ ಮಕ್ಕಳ ಮೇಲೆ ಅದು ಹೊರೆ ಆಗುತ್ತೆ. ಹಾಗಾಗಿ ಆಯಾ ಸಬ್ಜೆಕ್ಟಿಗೆ ಯಾವುದೇ ಟೀಚರ್ಸ್ ಬಂದರೂ ಕೂಡ ಪರ್ಟಿಕ್ಯುಲರ್ ಆಗಿ ಅದೇ ಸಬ್ಜೆಕ್ಟನ್ನ ತರಬೇತಿ ಪಡೆದಿರುವಂಥ ಟೀಚರ್ಗಳೇ ಟೀಚ್ ಮಾಡಬೇಕು, ಅವರನ್ನೇ ನಿಯೋಜನೆ ಮಾಡಬೇಕು. ಇನ್ ಕೇಸ್ ಅದು ಇಲ್ದಿದ್ರೆ ನೆಕ್ಸ್ಟ್ ಇದರಲ್ಲಿ ಅಕಾಡೆಮಿಕ್ ಇಯರಲ್ಲಿ BEOಗಳು ಆಯಾ ಸಬ್ಜೆಕ್ಟು ಸ್ಕಿಲ್ ಟೀಚರ್ಸ್ ಇಲ್ಲ ಅಂದರೆ ಗೆಸ್ಟ್ ಟೀಚರ್ಸ್ ಆದರೂ ಕೂಡ ಅದೇ ಟೀಚರ ನಮ್ಗೆ ಹೆಚ್ಚುವರಿ ಕೊಡಲೇಬೇಕು. ಇಲ್ಲದೇ ಇದ್ದರೆ ಮಕ್ಕಳಿಗೆ ನಮ್ಮ ಭವಿಷ್ಯದಲ್ಲಿ ತೊಂದರೆ ಆಗುತ್ತೆ. ಅದನ್ನೊಂದು ಪ್ರಬಲವಾಗಿ ನಾನು ಬೇಡಿಕೆ ವ್ಯಕ್ತಪಡಿಸ್ತೀನಿ. ಮತ್ತು ಮುಂದೆ ಸರ್ಕಾರಗಳು ನಮ್ಮ ಅಡುಗೆ ಸಿಬ್ಬಂದಿಗಳಿಗೆ ಹೆಚ್ಚಿನ, ಈಗ ಅವ್ರು ಕೊಡ್ತಿರೋ ಯಾಕೆ ಸಂಬಳವೇ ಅಲ್ಲವೇ ಅಲ್ಲ, ಅದೇನೋ ಅನುದಾನ ಆಗಿದೆ, ಒಳ್ಳೆ ರೀತಿ ಸಂಬಳ ಕೊಡಬೇಕು. ಆವಾಗ ಏನಾಗುತ್ತೆ, ಈಗ ನಮಗೂ ತುಂಬ ವರ್ಷದಿಂದ ಇನ್ನೂ 4,500 ಅದು ಸಾಕಾಗಲ್ಲ, ಅವ್ರಿಗೆ ಹೆಚ್ಚಿನ ಸಂಬಳಗಳನ್ನು ಕೊಡಬೇಕು. ಇನ್ನು ಗೆಸ್ಟ್ ಟೀಚರ್ಗಳಿಗೂ ಸಂಬಳನ ಸರ್ಕಾರ ಜಾಸ್ತಿ ಮಾಡಬೇಕಂತ ನಿಮ್ಮ ಮೂಲಕ ನಾನು ಕೇಳ್ತೀನಿ. ಶಾಲೆಯಲ್ಲಿ ಆಧುನಿಕ ಕಂಪ್ಯೂಟರ್ ಲ್ಯಾಬ್, ಸಮೃದ್ಧ ಗ್ರಂಥಾಲಯ ಮತ್ತು ಎಲ್ಲ ಉಪಕರಣಗಳನ್ನು ಹೊಂದಿರುವ ವಿಜ್ಞಾನ ಪ್ರಯೋಗಾಲಯಗಳನ್ನು ಸ್ಥಾಪಿಸಲಾಗಿದೆ. ವಿದ್ಯಾರ್ಥಿಗಳಲ್ಲಿ ತಾಂತ್ರಿಕ ಜ್ಞಾನ ಹೆಚ್ಚಿಸೋಕೆ ಕಂಪ್ಯೂಟರ್ ಶಿಕ್ಷಣದ ಜೊತೆಗೆ ಸ್ಪೋಕನ್ ಇಂಗ್ಲಿಷ್ ತರಗತಿಗಳನ್ನು ನಡೆಸಲಾಗುತ್ತಿದೆ. ಸ್ಮಾರ್ಟ್ ಕ್ಲಾಸ್ಗಳ ಮೂಲಕ ಡಿಜಿಟಲ್ ವಿಧಾನದಲ್ಲಿ ಪಾಠವನ್ನ ಬೋಧನೆ ಮಾಡಲಾಗುತ್ತಿದೆ. Good morning, children. Good morning, ma'am. In this spoken English class, we learn about dialogue. In this class, now Ganavi and Mahalti will come and tell the dialogue. Hi. Hello. Good morning. Very, very good morning. What is your name? My name is Miss Ashika. What is your name? My name is Miss Ganavi. How are you? I am fine. How are you? I am good. Had your breakfast? Yes, I had. What you had? I had tomato bath. Oh, very nice. Had your breakfast? Yes, I had. What you had? I had dosa with sambar. Oh, very nice. You eat well? Yes, I ate well. You eat well? Yes, I ate well. Thank you. Welcome. Bye. ಮೆಣಸೆಯ ಸರ್ಕಾರಿ ಶಾಲೆಯಲ್ಲಿ LKG ಮತ್ತು UKG ತರಗತಿಗಳಿಂದ ಹಿಡಿದು 8ನೇ ತರಗತಿಯ ತನಕ ಶಿಕ್ಷಣವನ್ನ ನೀಡಲಾಗುತ್ತದೆ. ಇಲ್ಲಿ ಇಂಗ್ಲಿಷ್ ಮೀಡಿಯಂ ಶಿಕ್ಷಣವೂ ಲಭ್ಯವಿದ್ದು ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಭಾಷೆಯಲ್ಲಿ ಸಂವಹನ ಮಾಡುವ ತರಬೇತಿಯನ್ನು ನೀಡಲಾಗುತ್ತಿದೆ. What are the basic components of plant cell? Yes, Divya. Cell membrane, cell wall, cytoplasm. What is cytoplasm, Isha? It is a jelly-like Substance present in the plant cell. ವಿದ್ಯಾರ್ಥಿಗಳ ಸಮಗ್ರ ಅಭಿವೃದ್ಧಿಗೆ ಕ್ರೀಡೆ ಹಾಗೂ ಪಠ್ಯೇತರ ಚಟುವಟಿಕೆಗಳಿಗೆ ವಿಶೇಷ ಆದ್ಯತೆಯನ್ನ ನೀಡಲಾಗಿದೆ. ವಿಶಾಲವಾದ ಆಟದ ಮೈದಾನದಲ್ಲಿ ವಿವಿಧ ಕ್ರೀಡೆಗಳಿಗೆ ಅವಕಾಶಗಳಿದ್ದು ಅನುಭವಿ ದೈಹಿಕ ಶಿಕ್ಷಣ ಶಿಕ್ಷಕರ ಮಾರ್ಗದರ್ಶನದಲ್ಲಿ ವಿದ್ಯಾರ್ಥಿಗಳು ತಾಲೂಕು, ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ ಸಾಧನೆಯನ್ನ ಮಾಡುತ್ತಿದ್ದಾರೆ. ಜೊತೆಗೆ ಸಂಗೀತ, ನೃತ್ಯ, ಚಿತ್ರಕಲೆ ಮತ್ತು ನಾಟಕ ಸೇರಿದಂತೆ ಹಲವು ಚಟುವಟಿಕೆಗಳನ್ನು ಉತ್ತೇಜಿಸಲಾಗುತ್ತಿದೆ. ಈ ಶಾಲೆಯಲ್ಲಿ ದೈಹಿಕ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ನಮ್ಮ ಶಾಲೆಯಲ್ಲಿ ಒಳಾಂಗಣ ಮತ್ತು ಹೊರಾಂಗಣ 2 ಕ್ರೀಡಾಂಗಣದ ವ್ಯವಸ್ಥೆಗಳನ್ನು PMC ಯೋಜನೆಯಲ್ಲಿ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ PMC ಯೋಜನೆಯಲ್ಲಿ ಸುಮಾರು ಕ್ರೀಡೋಪಕರಣಗಳು, ಸಾಕಷ್ಟು ಸಂಖ್ಯೆಯ ಕ್ರೀಡೋಪಕರಣಗಳಿದೆ. ಉತ್ತಮ ಕಲಿಕಾ ವಾತಾವರಣ ಜೊತೆಯಲ್ಲಿ ಉತ್ತಮ ಸ್ಪೋರ್ಟ್ಸ್ಮನ್ ಆಗಲಿಕ್ಕೆ, ಉತ್ತಮ ಕ್ರೀಡಾಪಟು ಆಗಲಿಕ್ಕೂ ಸಹ ಉತ್ತಮವಾದ ವಾತಾವರಣ ಇದೆ ಅಂತ ಹೇಳ್ಬೋದು. ಮತ್ತು PMC ಯೋಜನೆಯಲ್ಲಿ ಲಾಸ್ಟ್ ಟೈಮು ನಮ್ಮ ಶಾಲೆಯ ಸುಮಾರು ಮಕ್ಕಳು ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ಸಹ ಭಾಗವಹಿಸಿದ್ರು. ಅದೇ ರೀತಿ ಇಲಾಖಾ ಕ್ರೀಡಾಕೂಟದಲ್ಲಿ ನಮ್ಮ ಶಾಲೆಯ ಮಕ್ಕಳು ಹಿಂದಿನ ಸಾಲುಗಳಲ್ಲೆಲ್ಲ ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ಉತ್ತಮ ಸಾಧನೆಯನ್ನು ಮಾಡಿ ನಮ್ಮ ಶಾಲೆಯನ್ನು ಜಿಲ್ಲಾ ಮಟ್ಟದಲ್ಲಿ ಉತ್ತಮ ಶಾಲೆ ಅಂತ ಹೆಸರುವಾಸಿ ಆಗಲಿಕ್ಕೆ ಇದು ಸಹ ಕಾರಣ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪ್ರತಿ ಶನಿವಾರ ಫಸ್ಟ್ 2 ಪೀರಿಯಡ್ಸಲ್ಲಿ ಮಾಸ್ ಪಿಟಿ ಎಕ್ಸಸೈಸ್ ಇರುತ್ತೆ. ಆಮೇಲೆ ವಾರದಲ್ಲಿ 1 ದಿನ ಯೋಗ ಕ್ಲಾಸಸ್ ಇರುತ್ತೆ. ಈ ಎಲ್ಲದನ್ನು ನಮ್ಮ ಶಾಲೆಯಲ್ಲಿ ನಾವು ಮಾಡ್ತಾ ಇದ್ದೇವೆ. ಹೆಣ್ಣು ಮಕ್ಕಳ ಸುರಕ್ಷತೆಗಾಗಿ ಕರಾಟೆ ತರಬೇತಿ ನೀಡಲಾಗುತ್ತಿದ್ದು ವಿದ್ಯಾರ್ಥಿಗಳ ಆರೋಗ್ಯದ ದೃಷ್ಟಿಯಿಂದ ಆರೋಗ್ಯ ತಪಾಸಣಾ ಶಿಬಿರಗಳು ಮತ್ತು ಯೋಗ ತರಬೇತಿಯನ್ನ ಆಯೋಜನೆ ಮಾಡಲಾಗುತ್ತಿದೆ.
ಮಕ್ಕಳ ಸುರಕ್ಷತೆಗೆ ಶಾಲೆಯಾದ್ಯಂತ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ವಿದ್ಯಾರ್ಥಿಗಳಿಗೆ ತರಗತಿವಾರು ಕ್ಷೇತ್ರ ಭೇಟಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಶಾಲೆಯ ಉತ್ತಮ ವಾತಾವರಣ ಮತ್ತು ಶಿಕ್ಷಣದ ಗುಣಮಟ್ಟವನ್ನ ಕಂಡು ಅನೇಕ ಪೋಷಕರು ತಮ್ಮ ಮಕ್ಕಳನ್ನ ಖಾಸಗಿ ಶಾಲೆಗಳಿಂದ ಬಿಡಿಸಿ ಇಲ್ಲಿ ಸೇರಿಸುತ್ತಿದ್ದಾರೆ. ಶೃಂಗೇರಿಯ ಸುತ್ತಮುತ್ತಲಿನ ಪ್ರದೇಶಗಳು ಮಾತ್ರವಲ್ಲ, ಕೊಪ್ಪ ತಾಲೂಕಿನ ಅಗಳಗಂಡಿ, ಹೆಗ್ಗಾರಕೋಡಿಗೆ ಮತ್ತು ಜಯಪುರ ಸೇರಿದಂತೆ ಹಲವು ಪ್ರದೇಶಗಳಿಂದ ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಬರ್ತಿದ್ದಾರೆ. ಮೆಣಸೆಯ ಸರ್ಕಾರಿ ಶಾಲೆ 2025-26ನೇ ಸಾಲಿನಲ್ಲಿ ಜಿಲ್ಲೆಯ ಅತ್ಯುತ್ತಮ ಪಿಎಂ ಶ್ರೀ ಶಾಲೆಯಾಗಿ ಗುರುತಿಸಲ್ಪಟ್ಟಿದೆ. ಮೈಸೂರು ವಿಭಾಗದ ಸ್ವಾಭಿಮಾನಿ ಸಾರ್ವಜನಿಕ ಶಾಲೆ ಪ್ರಶಸ್ತಿಯನ್ನು ಪಡೆದಿರುವ ಈ ಶಾಲೆಯು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಪಿಎಂ ಶ್ರೀ ಯೋಜನೆಯನ್ನ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿದೆ. ಒಟ್ಟಾರೆಯಾಗಿ ಉತ್ತಮ ಶಿಕ್ಷಣ, ಆಧುನಿಕ ಸೌಲಭ್ಯಗಳು ಮತ್ತು ವಿದ್ಯಾರ್ಥಿ ಸ್ನೇಹಿ ವಾತಾವರಣದ ಮೂಲಕ ಮೆಣಸೆಯ ಸರ್ಕಾರಿ ಶಾಲೆ ಇವತ್ತು ರಾಜ್ಯದ ಮಾದರಿ ಸರ್ಕಾರಿ ಶಾಲೆಯಾಗಿ ಗುರುತಿಸಿಕೊಂಡಿದೆ. ಇದಕ್ಕೆ ಬೇರೆ ಬೇರೆ ಕಲರ್ಸ್ ಹಾಕಬೇಕು. ಇಲ್ಲಿ ಯಾವ್ಯಾವ ಕಲರ್ಸ್ ಇದೆ ಆಯ್ತಾ, ಯಾವ ಕಲರ್ಸ್ ಕಂಫರ್ಟ್ ಅನಿಸುತ್ತೆ ಅದು ಯಾವ ಕಲರ್ಸ್ ಚೇಂಜ್ ಕಲರ್ಸ್ ಆಪ್ಷನ್ಸಲ್ಲಿ ಇಲ್ಲಿ ನಿಮಗೆ ಔಟ್ಲೈನ್ಸ್ ಏನು ಬೇಡ, ಫಿಲ್ಲಿಂಗ್ ಕಲರ್ಸ್ ಬೇಡ ಅಂದರೆ ಔಟ್ಲೈನ್ ಇಲ್ಲಿ ತೊಗೋಬೋದು. ಫಿಲ್ಲಿಂಗ್ ಕಲರ್ಸ್ ಬೇಕಂದರೆ ಇಲ್ಲೇ ತಗೋಬೋದು. ಒಂದೇ ಕಲರಲ್ಲಿ ಲೈಟ್ ಡಾರ್ಕ್ ಸೆಟ್ ಮಾಡಬೇಕಾದ್ರೆ ಇಲ್ಲಿ ತಗೋಬೋದು. ಈ ಥರ ಇಲ್ಲಿ ಸ್ಕ್ರೋಲ್ ಮಾಡಿ ಕೂಡ ಚೇಂಜ್ ಮಾಡ್ಬೋದು. ಗೊತ್ತಾಯ್ತಲ್ವಾ? ಜಯವರ್ಧನ್ ನೆಕ್ಸ್ಟ್ ಜೀವಿತ ಬಂದಿಲ್ವಾ? ಮಹಿತ್ ಪ್ರಕೃತಿ ಸಾರಿ ಬೇರೆ ಸ್ಪೋರ್ಟ್ಸ್ ಬೇರೆ ಸಾನ್ವಿಕಾ ಸಾನ್ವಿ Today we will discuss about structure of plant cell. I will check your previous knowledge. What is cell? Organisms present in non-living. Water particles from soil. Yes, Kirti. What is photosynthesis? In the sun, it takes sunlight, minerals, water, etc. for the preparation of their food. Jelly-like substance of the Plant cell. ಎಲ್ಲಿ ಬಂದಿತ್ತು ಸೈಟೋಪ್ಲಾಸಮ್? ಎಲ್ಲಿ ಕಲಿತಿದ್ರು ಇದನ್ನ? Photosynthesis. All plants are ಯಾವ್ದು ಬರುತ್ತೆ ಬ್ಲಡ್ ಸೆಲ್ ಅಲ್ಲಿ? Yes.
ಮತ್ತೆ ಪುನಃ ಮತ್ತೊಂದು ಟೈಮ್ ಟೇಬಲ್ ಹಾಕಿದ್ರು 24 ಆಗಲ್ಲ ಅಂತಂದರೆ ನಮ್ಮ ಶೃಂಗೇರಿ ನ್ಯಾಯಾಧೀಶರನ್ನೇ ಕಳಿಸರಿ ಸುಧೀರಮ್ಮ ಬಂದಿದ್ರು. ಅವ್ರ ಬದಲಿಗೆ ನ್ಯಾಯಾಧೀಶರನ್ನೇ ಕರೆಸಿ ಸಮುದಾಯ ಶಾಲೆ ದಿನ ಕಾರ್ಯಕ್ರಮವನ್ನು ಮುಗಿಸಿದರು. ಪ್ರೋಗ್ರಾಮ್ ಬೇಕು ಅಂತಾನೆ ಇದು ಮಾಡಿದ್ದಾರೆ. ಅವರಿಗೆ ಹೇಳಬೇಕು ಈ ಥರ ಭಾವನೆ ಮುಂಚಿತವಾಗಿ. ನಮಸ್ತೆ, ನಾನು ಸುಷ್ಮಾ ಸುರೇಂದ್ರಾಚಾರ್ಯ, ಈ ಮೆಣಸೆ ವಲಯದ ಇದು ಪಂಚಾಯಿತಿ ಮೆಂಬರು. ಈ ಮೆಣಸೆ ಶಾಲೆ ತುಂಬ ಉತ್ತಮವಾದ ಗೌರ್ಮೆಂಟ್ ಶಾಲೆಯಾಗಿದೆ. ಈ ಶಾಲೆಗೆ ಉತ್ತಮ ಏನು STMC ಕಮಿಟಿ ಕೂಡ ಇದೆ. ಹಾಗೆ ಇಲ್ಲಿನ ಶಿಕ್ಷಕರು ಕೂಡ ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾರೆ. ಹಾಗೆ ನಾನು ಇಲ್ಲಿನ ಪಂಚಾಯತಿ ಮೆಂಬರ್ ಆಗಿ ಕೂಡ ನಾವು ಆದಷ್ಟು ನಮ್ಮ ಪಂಚಾಯತಿಯಿಂದಂತಹ ಬರುವಂತಹ ಎಲ್ಲ ಸೌಲಭ್ಯಗಳನ್ನು ಕೊಡಿಸಿದ್ದೀವಿ ನಾವು. ಹಾಗೆ ಈ ಶಾಲೆ ಕೂಡ ಬೇರೆ ಖಾಸಗಿ ಶಾಲೆಗೆ ಹೊರತುಪಡಿಸಿ ಅಂದರೆ ಅಲ್ಲಿ ಅದಕ್ಕೆ ಒಂದು ಚಾಲೆಂಜಿಂಗ್ ಆಗೋ ಹಾಗೆ ತುಂಬ ಚೆನ್ನಾಗಿ ನಡೆಸ್ಕೊಂಡು ಬರ್ತಾ ಇದೆ. ಇಲ್ಲಿ ವಿದ್ಯಾಭ್ಯಾಸಕ್ಕಷ್ಟೇ ಅಲ್ಲದೆ ಬೇರೆ ರೀತಿಯ ಕೌಶಲ್ಯಕ್ಕೆ ಹಾಗೆ ಆಟೋಟ ಇದು ಕ್ರೀಡೆಗೆ ಎಲ್ಲದಕ್ಕೂ ಉತ್ತಮ ರೀತಿ ಇದು ಮಾಡಿಕೊಡ್ತಾ ಇದೆ. ಹಾಗೆ ಇಲ್ಲಿ ಶಾಸಕರ ಮಾದರಿ ಶಾಲೆಯೂ ಕೂಡ ಆಗಿದೆ. ಹಾಗೆ PM ಶ್ರೀ ಅವರ ಅಂದರೆ ನಮ್ಮ ಪ್ರಧಾನಿಯವ್ರದ್ದು ಸ್ಕೀಮ್ ಅಡಿಯಲ್ಲೂ ಕೂಡ ಇದು ಒಂದು ಆಯ್ಕೆ ಆಗಿದೆ ಅಂತ ಹೇಳೋಕ್ಕೆ ಒಂದು ಹೆಮ್ಮೆ ಪಡ್ತೀನಿ. ಹಾಗೆ ಇಲ್ಲಿನ ಶೈಕ್ಷಣಿಕ ಇದು ಸ್ಥಾನಮಾನ ಕೂಡ ಉತ್ತಮ ರೀತಿಯಾಗಿದೆ. ಹಾಗೆ ಇಲ್ಲಿನ STMC ಕಮಿಟಿ ತುಂಬ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತೆ. ಇಲ್ಲಿನ ಅಧ್ಯಕ್ಷರು ಕೂಡ ಇದಕ್ಕೆ ಅಂದರೆ ಹೆಚ್ಚಿನ ಅವಧಿ ಇದಕ್ಕೆ ಮೀಸಲಿಟ್ಟು ಶಾಲೆಯ ಏಳಿಗೆಗೆ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗೆ ಇಲ್ಲಿನ ಪೋಷಕರು ಕೂಡ ಯಾವುದೇ ಈಗ ಏನೇ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೋಬೇಕು, ಆದರೆ ಶೈಕ್ಷಣಿಕವಾಗಿ ಏನಾದರೂ ನಾವು ಅದ್ರ ಬಗ್ಗೆ ಏನಾದರೂ ಪ್ಲ್ಯಾನ್ ಹಾಕ್ಕೊಳ್ಬೇಕಂದಾಗ ಪೋಷಕರು ಕೂಡ ಹಾಗೆ ಕಮಿಟಿಯವರು ಕೂಡ ಉತ್ತಮ ರೀತಿಯಲ್ಲಿ ಸಲಹೆ ಕೊಟ್ಟು ಹಾಗೆ ಅವರು ಇದಕ್ಕೆ ಉತ್ತಮ ರೀತಿಯಲ್ಲಿ ಸ್ಪಂದಿಸೋದ್ರಿಂದ ಈ ಶಾಲೆ ತುಂಬ ಚೆನ್ನಾಗಿ ನಡ್ಕೊಂಡು ಬರ್ತಿದೆ ಅನ್ನೋಕ್ಕೆ ತುಂಬ ಸಂತೋಷ ಆಗುತ್ತೆ. ನನ್ನ ಹೆಸರು ಅಂಕಿತಾ. ನಾನು ಇಲ್ಲಿ 2 ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ. ಅಂದರೆ 2 ವರ್ಷದಿಂದ ಇಲ್ಲಿ LKG ಕ್ಲಾಸನ್ನು ತಗೊಳ್ತಾ ಇದ್ದೀನಿ. ಇಲ್ಲಿ ಆ್ಯಕ್ಚುಲಿ ಎನ್ವಿರಾನ್ಮೆಂಟ್ ಎಲ್ಲ ತುಂಬ ಚೆನ್ನಾಗಿದೆ. ನಮ್ಗೆ ಬೇಕಾಗಿರೋಂಥ ಫೆಸಿಲಿಟೀಸ್ ಆಗಿರ್ಬೋದು ಎಲ್ಲದೂ ಇದೆ. ಅದೇ ರೀತಿ ನಾವು ಹೆಂಗೆ ಪಾಠ ಮಾಡ್ಕೊಂಡು ಹೋಗ್ತೀವಿ ಅದಕ್ಕೆ ಮಕ್ಕಳು ಕೂಡ ಮುಂಚೆ ಬರಬೇಕಾದ್ರೆ ಏನೂ ಕಲ್ತಿರಲ್ಲ. ಕೆಲವೊಂದು ಮಕ್ಕಳು ಕಲ್ತಿರ್ತಾರೆ, ಕೆಲವೊಂದು ಮಕ್ಕಳು ಏನೂ ಕಲ್ತಿರಲ್ಲ. ಅವ್ರಿಗೆ ನಾವು ಪೆನ್ಸಿಲ್ ಹಿಡಿದು ಬರ್ಸೋದ್ರಿಂದ ಹಿಡಿದು ಇವಾಗ ಎಲ್ಲ ಬೇಸಿಕ್ ಏನು ಬೇಕಾಗಿರುತ್ತೆ ABCD ಎಲ್ಲದನ್ನು ಕೂಡ ಅವರು ನೋಡ್ದನೇ ಬರೆಯೋ ಮಟ್ಟಿಗೆ ತಯಾರಾಗಿರ್ತಾರೆ ಇಲ್ಲಿಂದ UKG ಹೋಗುವವರೆಗೆ. ಅದೇ ರೀತಿ ನಾವು ಯಾವ ರೀತಿ ಪಾಠ ಮಾಡ್ತೀವೋ ಅದೇ ರೀತಿ ಪೇರೆಂಟ್ಸ್ ಕೂಡ ಅದಕ್ಕೆ ಸಪೋರ್ಟಿವ್ ಆಗಿದ್ದಾರೆ. ನಾವು ಅದಕ್ಕೆ ಅದೇ ರೀತಿ ಆ್ಯಕ್ಟಿವಿಟೀಸನ್ನು ಕೂಡ ಅದೇ ರೀತಿ ಮಾಡಿದ್ವಿ. ನಾವು ಅದೇ ರೀತಿ ಆರೆಂಜ್ ಡೇ ಅಂತ, ಮೆರೂನ್ ಡೇ ಅಂತ ಅವರಿಗೆ ಬೇಸಿಕ್ಕಾಗಿ ಅವರಿಗೆ ಬೇಕಾಗಿರೋಂಥ ಒಂದು ಸ್ಪೆಷಲ್ಲಾಗಿ ಅವ್ರದ್ದೇ ದಿನ ಅದಕ್ಕೆ ರಿಲೇಟೆಡ್ ಆಗಿ ಆ್ಯಕ್ಟಿವಿಟೀಸನ್ನೆಲ್ಲ ಮಾಡಿಸಿದ್ದೀವಿ.
ಫೋಟೋ ಒಂದು ಲೈನ್ ಒಂದು ಸೈಡಿಗೆ ಫೋಟೋ ಇದೆ ನಿಮಗೆ ಅದಿಲ್ಲ ಬೇರೆ 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 ಶಾಲೆ ಇದೆ ನಮ್ಮದು ತಕ್ಕ ಬರುತ್ತೆ. ಇದು ಬಾಮಿನ ಷಟ್ಪದಿ. ಯಾವುದು ಅಭಿಮನ್ಯು ಪರಾಕ್ರಮ ಇಡೀ ಪದ್ಯ ಏನಿದೆ ಅದು ಸಂಪೂರ್ಣವಾಗಿ ಬಾಮಿನ ಷಟ್ಪದಿಯಲ್ಲೇ ಇದೆ. ಲಘು 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 ಗುರು ಲಘು 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 ಗುರು ಅಲ್ಲ ಹಾಂ ಗುರು ಇದು ಲಘು 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 ಗಾನಸಲ್ಲ ಕೊನೆ ಅಕ್ಷರ ಕನ್ಸಿಡರ್ ಮಾಡಬೇಕು ಅಂತ ಇದೆ. ನಾನು ತ್ರಿಮೂರ್ತಿ ಅಂತ ಮೆಣಸೆ ಗ್ರಾಮ ಪಂಚಾಯತಿ ಮೆಂಬರು. ನಮ್ಮ ಗ್ರಾಮ ಪಂಚಾಯತಿ ಮೆಣಸೆ ವಾರ್ಡಲ್ಲೇ ಬರುತ್ತೆ. ನಾವು ಚುನಾವಣೆ ಗೆದ್ದ ಮೇಲೆ ನಮಗೊಂದು ಏನು ಖುಷಿ ಅಂದರೆ, ನಾನು 1ನೇ ಕ್ಲಾಸಿಂದ ಶಿಶುವಿಹಾರ ಅಂತ ಇತ್ತು ಅವಾಗ, ಶಿಶುವಿಹಾರದಿಂದ 7ನೇ ಕ್ಲಾಸ್ವರೆಗೂ ಇಲ್ಲಿ ಹಳೆ ವಿದ್ಯಾರ್ಥಿಯಾಗಿದ್ದೆ. ಶಾಲೆ ಈ ಪ್ರೈವೇಟು ಇದರಲ್ಲಿ ಸಹಜವಾಗಿ ಸರ್ಕಾರಿ ಶಾಲೆಗಳು ಸ್ವಲ್ಪ ಕುಂಠಿತ ಆಗ್ತಿರೋ ಸಂದರ್ಭದಲ್ಲಿ ಮೆಣಸೆ ಶಾಲೆನ ತುಂಬ ಚೆನ್ನಾಗಿ ಹಿಂದಿನ SDMC ಅವರಾಗಲಿ, ಈ ಹಿಂದೆ ಇರ್ತಕ್ಕಂಥ ನಮ್ಮ ಎಲ್ಲ ಶಿಕ್ಷಕರಿಂದ, ಎಸ್ಪೆಷಲಿ ನಮ್ಮ ಡಾಕ್ಟರ್ ಗಂಗಾಧರಪ್ಪ ಅವರು ಅದನ್ನು ಹಂತವಾಗಿ ಅದನ್ನ ಅಚ್ಚುಕಟ್ಟಾಗಿ ಮಾಡಿದ್ರು. ಹಾಗೆ ರಾಜ್ಯದಲ್ಲೇ ಫಸ್ಟು LKG ಬಂದಿರತಕ್ಕಂಥ ಶಾಲೆ ಅದು ಗಂಗಾಧರಪ್ಪ ಅವರಿಗೆ ಸೇರಬೇಕಾಗಿದೆ ಆ ಸಾಹಸ. ಹಾಗೆ ಒಂದು ಶಾಲೆಗೆ ಬಸ್ಸನ್ನು ಕೊಟ್ಟಿದ್ದಾರೆ. ಡಾಕ್ಟರ್ ಆರತಿ ಕೃಷ್ಣ ಅವರು ಚಿಕ್ಕದಲ್ಲಿ ಒಂದು ಅವರ ಕೃಷ್ಣ ಫೌಂಡೇಶನ್ನಿಂದ ಕೊಟ್ಟಿದ್ದರು ಚಿಕ್ಕದಾದ ಬಸ್. ಹಾಗಾಗಿ ಇಡೀ ರಾಜ್ಯದಲ್ಲಿ ಒಂದು ಸರ್ಕಾರಿ ಶಾಲೆಯಲ್ಲಿ ಇರ್ತಕ್ಕಂಥ ಒಂದು ಸರ್ಕಾರಿ ಬಸ್ ಅಂದರೆ ಇಡೀ ಅದು ಮೆಣಸೆ ಶಾಲೆ. ಅದು ನಮಗೆ ತುಂಬ ಹೆಮ್ಮೆ. ಆ ಹಂತದಲ್ಲಿ ನಾವು ಗ್ರಾಮ ಪಂಚಾಯತ್ ಸದಸ್ಯರಾಗಿ ಬಂದು ಆ ಸಂದರ್ಭದಲ್ಲಿ SDMC ಅವರಾಗಲಿ, ಆ ಗಂಗಾಧರಪ್ಪರಾಗಲಿ ಎಲ್ಲರೂ ಚೆನ್ನಾಗಿ ಅದು ನೀಟಾಗಿ ಮಾಡ್ಕೊಂಡು ಹೋದರು. ಗಂಗಾಧರಪ್ಪರಿಗೆ ಒಂದು ಸ್ವಲ್ಪ ಇಲ್ಲಿಂದ ಹೆಚ್ಚುವರಿ ಮುಖ್ಯೋಪಾಧ್ಯಾಯರ ಹುದ್ದೆಯಿಂದ ಹೋಯಿತು. ಹಾಗಾಗಿ ಆಮೇಲೂ ಕೂಡ ಎಲ್ಲ SDMC ಅವರಾಗಲಿ, ಗ್ರಾಮ ಪಂಚಾಯತ್ ಸದಸ್ಯರಾಗಲಿ ಎಲ್ಲರೂ ಒಗ್ಗಟ್ಟಿನಿಂದ ಈ ಶಾಲೆನ ಉಳಿಸ್ಬೇಕಂತೇಳಿ ಇವತ್ತಿನ ತನಕ ತುಂಬ ಇಂಪ್ರೂವ್ಮೆಂಟ್ ಮಾಡ್ಕೊಂಡ್ಬಂದಿದ್ದಾರೆ. ಆ ಸಂದರ್ಭದಲ್ಲಿ ಶಾಸಕರು ಕೂಡ ಹೆಚ್ಚಿನ ಅನುದಾನವನ್ನು ಇಂಟರ್ಲಾಕ್ ಆಗಿರ್ಬೋದು ಬೇರೆ ಬೇರೆ ಕಾರಣಕ್ಕೆ ಕೊಟ್ಟು ಅದಕ್ಕೊಂದು ಮಾಡೆಲ್ ಮಾಡಲಿಕ್ಕೆ ಬಯಸಬೇಕು ಅಂತೇಳಿ ಅವ್ರದ್ದೊಂದು ಆಸೆ ಇತ್ತು. ಅದನ್ನು ಕೂಡ ನೀಟಾಗಿ ಬಾಕ್ಸ್ ಟ್ರೈನ್ ಆಗಲಿ, ಆಮೇಲೆ ಇಂಟರ್ಲಾಕ್ ಸಿಸ್ಟಮ್ ಆಗಲಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಹೆಚ್ಚುವರಿಯಾಗಿ ಒಂದು ಇಂಗ್ಲೀಷ್ ಸ್ಪೀಕಿಂಗ್ ಕೋರ್ಸ್ನ ಅದಕ್ಕೆ ಅವರು ಶಾಸಕರು ಕೊಟ್ಟಿದ್ದರು. ಅದೇ ಸಂದರ್ಭದಲ್ಲಿ ಪ್ರಧಾನಮಂತ್ರಿಯವರ PM ಶ್ರೀ ಶಾಲೆ ಏನು ಜಿಲ್ಲೆಯಲ್ಲಿ 11 ಶಾಲೆ ಆಗಿತ್ತು, ಆ 11 ಶಾಲೆಯಲ್ಲಿ ಮೆಣಸೆ ಶಾಲೆ ಕೂಡ ಸೇರಿತು. ಹಾಗಾಗಿ ಸಾಕಷ್ಟು ಅನುದಾನಗಳು ಅದ್ರಲ್ಲಿ ಬರ್ತಾ ಇದೆ. ಬಟ್ ಅನುದಾನ ಬರ್ತಾ ಇರತಕ್ಕಂಥ ಸ್ವಲ್ಪ ಹೆಚ್ಚುವರಿಯಾಗಿ ನಮಗೆ ಅದ್ರ ಹೊರೆ ಬೀಳುತ್ತಂದ್ರೆ ಏನಂದರೆ, ಈಗ ಅದ್ರಂಥ ಲೆಕ್ಕ ಬರೆಯುವಂಥದ್ದು ಆಡಿಟ್ ಆಗಲಿ ತುಂಬ ಇದ್ದಿದೆ. ಅದ್ರ ನಡುವೆನೂ ಕೂಡ ಎಲ್ಲ SDMC ಅವರು ಮತ್ತು ಶಾಲೆಯವರು ಮುಖ್ಯೋಪಾಧ್ಯಾಯರು ಅದನ್ನ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಗ್ರಾಮ ಪಂಚಾಯತ್ ವಿಶೇಷವಾಗಿ ನಮಗೆ ಹಾಗಾಗಿ ನಮ್ಮ ಇಲ್ಲಿ ಮಾದರಿ ಶಾಲೆ ನಮ್ಮಲ್ಲಿ ಇರೋದ್ರಿಂದ ಹಾಗಾಗಿ ಉತ್ತೇಜಿತರಾಗಿ ನಮ್ಮಲ್ಲಿ ಅಧ್ಯಕ್ಷರಾಗಿರ್ಬೋದು, ನಮ್ಮ ವಾರ್ಡ್ನ 3 ಜನ ಸದಸ್ಯರಾಗಿರ್ಬೋದು, ಸಂಧ್ಯಕ್ಕ, ಸುಷ್ಮಾ ಮತ್ತು ನಾನು, ನಾವೊಂದು ಗಾಂಧಿ ಗ್ರಾಮದಲ್ಲಿ ಒಂದು ಸೋಲಾರ್ ಸಿಸ್ಟಮನ್ನು ಕೊಟ್ಟಿದ್ದು ಸುಮಾರು 1.5 ಲಕ್ಷದ್ದು. ಅದು ಫ್ಲಡ್ ಲೈಟನ್ನು ಕೊಟ್ಟಿದ್ದೀವಿ. ಬೇರೆ ಬೇರೆ ಸಣ್ಣ ಪುಟ್ಟ ವಿಚಾರಗಳಾಗಿರ್ಬೋದು ಸಕ್ರಿಯವಾಗಿ ನಾವು ಇಲ್ಲಿ ಭಾಗವಹಿಸ್ಕೊಂಡು ಈ ಶಾಲೆನ ಇದು ಮಾಡಬೇಕು ಅಂಥೇಳಿ. ಈಗ ಈ ಸಲ ನಮಗೊಂದು ಖುಷಿ ನಮಗೇನಂದರೆ, ನಮ್ಮ ಮೆಣಸೆನಲ್ಲಿ ಡಾಕ್ಟರ್ ಪ್ರಬುದ್ಧ ಅಂತೇಳಿ ಫಸ್ಟು ನಮ್ಮ ಜಿಲ್ಲೆನಲ್ಲಿ IFS ಪಾಸ್ ಮಾಡಿದವರು ಡಾಕ್ಟರ್ ರಾಮಚಂದ್ರ ಸ್ವಾಮಿ ಅವ್ರ ಮಗ. ಅವ್ರು ಮೆಣಸೆನಲ್ಲೇ ಇರೋದು. ಅವ್ರು ಈ ಸಲ CCF ಆಗಿ ಬಡ್ತಿ ಹೊಂದಿದ್ದಾರೆ. ಸದ್ಯದಲ್ಲೇ ಅವರು ಇಲ್ಲಿ ಕಾರ್ಯಕ್ರಮಕ್ಕೆ ಮಕ್ಕಳನ್ನ ಕುರಿತು ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಬಹಳಷ್ಟು ಈ ಸರ್ಕಾರಿ ಶಾಲೆಯಲ್ಲಿ ರಾಜ್ಯದಲ್ಲಿ ಬೇರೆ ಬೇರೆ ಜನ ಓದಿರ್ಬೋದು, ಮೆಣಸೆ ಶಾಲೆಯಲ್ಲಿ ಓದಿರೋದ್ರು ಕೂಡ ಇವತ್ತು IFS ಮಟ್ಟಕ್ಕೆ ಹೋಗಿದ್ದಾರೆ. UPSC ಎಕ್ಸಾಮ್ ಪಾಸ್ ಮಾಡಿದ್ದಾರೆ. ತುಂಬ ಜನ ಡಾಕ್ಟರ್ಸ್, ಇಂಜಿನಿಯರ್ಸ್ ಕೂಡ ಆಗಿದ್ದಾರೆ. ತುಂಬ ಜನ ಪೊಲೀಸ್ ಇಲಾಖೆನಲ್ಲಿ ಕೆಲಸ ಮಾಡಿದ್ದಾರೆ. ಹಾಗಾಗಿ ಈ ಪ್ರೈವೇಟೈಸೇಷನ್ ಏನಿದೆ ಅದರ ಪೈಪೋಟಿ ನಡುವೆ ಕೂಡ ಮೆಣಸೆ ಶಾಲೆ ಅಂತಂದು ಉಳಿದ್ರೆ ಅದೊಂದು ಮಾಡೆಲ್ ಆಗುತ್ತೆ ಅಂತ ಹೇಳ್ತಾ, ಈ ಶಾಲೆಗೆ ನಾವು ಗ್ರಾಮ ಪಂಚಾಯತ್ ಸದಸ್ಯರಾಗಿ ನಮ್ದೀಗ ರಿಟೈರ್ಡ್ ಆಗಿದೆ, ಆದರೂ ಕೂಡ ಸಕ್ರಿಯವಾಗಿ ನಾವು ಸಾರ್ವಜನಿಕವಾಗಿ ಇದ್ರ ಜೊತೆ ನಿಲ್ತೀವಿ. ಮತ್ತು ಒಂದು ಹಳೆ ವಿದ್ಯಾರ್ಥಿ ಸಂಘ ಕೂಡ ತಕ್ಷಣದಲ್ಲಿ ಮಾಡಿ ಅದನ್ನು ಇನ್ನಷ್ಟು ಚೆನ್ನಾಗಿ ಮಾಡಬೇಕು ಅಂತ ನಮ್ಮದು ಆಸೆ.
Good morning, children. Good morning, ma'am. In this spoken English class, we learn about dialogue. In this class, now Ganavi and Mahalti will come and tell the dialogue. Hi. Hello. Good morning. Very, very good morning. What is your name? My name is Miss Ashika. What is your name? My name is Miss Ganavi. How are you? I am fine. How are you? I am good. Had your breakfast? Yes, I had. What you had? I had tomato bath. Oh, very nice. Had your breakfast? Yes, I had. What you had? I had dosa with sambar. Oh, very nice. You eat well? Yes, I ate well. You eat well? Yes, I ate well. Thank you. Welcome. Bye. Our state is divided into the 4 natural regions. One is Western Coastal Region. Tell me. Coastal region. In this Western Coastal Region, climate and vegetation come to the climate heavy. Here is heavy rainfall. Districts in our state. This is Bidar, Gulbarga, Bijapur, Raichur, Koppal, Gadar. Southern part of India was ruled by Bahmani kingdom. Okay, so Bahmani in southern part of India, it was ruled by Vijayanagara Empire and the Bahmani rulers. And Vijayanagara Empire and Bahmani rulers were divided by the river Krishna. River Krishna was a border between Bahmani and Vijayanagara Empire. Yeah. Their architecture was formed in Hindu and Muslim style. Okay, Hindu and Muslim style, that is called as Indo-Islam style or Dakhani style. Their style of architecture were called as Dakhani style of architecture. Okay, Jamia Masjid of Kalburgi, it was constructed by Muhammad Shah. 32. 1 plus 2. 3. Read this 3. number. 3. Next, second one. 40 plus 60. 0. 300, 400, 346 plus 206. ಶಾಲೆಯಲ್ಲಿ ನಾನು ಆ್ಯಕ್ಚುಲಿ ಹಿಂದೆ ಓದಿ ಬೆಳೆದಂಥ ಶಾಲೆ. ನಾನು ಹಿಂದೆ ಓದುವಾಗ ಹೇಗಿತ್ತು ಅದಕ್ಕಿಂತ ಇವತ್ತು ಶಾಲೆ ನಾನು ಹೇಗೆ ಬೆಳೀತಾ ಬಂದೆ ಅದೇ ಥರ ಈ ಶಾಲೆನೂ ತುಂಬ ಬೆಳೆದಿದೆ. ಶಾಲೆ ತುಂಬ ಹೇಗೆ ಬೆಳೆದಿದೆ ಅಂದರೆ ನಮ್ಮನ್ನು ಬೆಳೆಸ್ತಿದೆ, ಈ ಶಾಲೆನೂ ಬೆಳೀತಾ ಇದೆ. ಅಂದರೆ ಇಲ್ಲಿರ್ತಕ್ಕಂಥ ಒಂದು ಉತ್ತಮವಾದ ಗುಣಮಟ್ಟದ ಒಂದು ಶಿಕ್ಷಣ ಜೊತೆಗೆ ಈ ಶಾಲೆ ಒಂದು ಎಲ್ಲ ಥರದ ಉತ್ತಮ ಗುಣಮಟ್ಟದ ಶಿಕ್ಷಣ ಜೊತೆಗೆ ಹೇಗೆ ನಾವು ಕಲಿಬೇಕು, ಹೇಗೆ ಬೆಳಿಬೇಕು ಅನ್ನೋದು ಶಾಲೆಯಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ. ಜೊತೆಗೆ ನಾವು ಓದೋತ್ತಿಗೆ ಇಲ್ಲಿ ಕನ್ನಡ ಮೀಡಿಯಂ ಮಾತ್ರ ಇತ್ತು, ಆದರೆ ಇವತ್ತು ಇಲ್ಲಿ ಇಂಗ್ಲೀಷ್ ಮೀಡಿಯಂ ಸಹ ಬಂದಿದೆ. ಜೊತೆಗೆ LKG UKG ಅವಾಗ ನಾವು ಶಾಲೆ ಓದೋತ್ತಿಗೆ ಒಂದು ಅಂಗನವಾಡಿ, ಶಿಶು ವಿಹಾರ, ಹೀಗೆ ಒಂದು 1ನೇ ತರಗತಿ ಈ ಥರ 7ನೇ ತರಗತಿಗೆ ತನಕ ಇತ್ತು. ಈಗ ನಮ್ಮ ಶಿಶು ವಿಹಾರ ಇಲ್ಲಿ LKG UKG ಇಂದ 8ನೇ ತರಗತಿ ತನಕ ಶಾಲೆ ಇದೆ. ಅಂದರೆ ಶಾಲೆ ಆ ಮಟ್ಟಕ್ಕೆ ಬೆಳೆದು ಈ ಶಾಲೆ ಒಂದು ಉತ್ತಮ ಮಾದರಿಯಾಗಿದೆ. ಹಾಗೆ ಇದು ಯಾವುದೇ ಥರದ ಒಂದು ಕಾನ್ವೆಂಟ್ ಶಾಲೆ ಥರನೇ ಇದು ಒಂದು ಬೆಳ್ಕೊಂಬಂದಿದೆ ಅಂತ ಹೇಳ್ತಾ ನಮ್ಮ ಶಾಲೆ ನಮ್ಮ ಹೆಮ್ಮೆ ಅಂತ ಒಂದು ಸಂತೋಷವಾಗಿ ಹೇಳ್ತೇನೆ ಸರ್. Can you give some examples for road transport one by one? Yes, Nanika. Car, very good. Next. Rishik. JCB. Okay, very good. Can you give some examples? Hitachi. Car over. Yes, Mehak. Bus, very good. ಈ ಶಾಲೆ ಹಳೆ ವಿದ್ಯಾರ್ಥಿ ಹೌದು. ನನ್ನ ಮಗನನ್ನು ಈ ಶಾಲೆಗೆ ಕಳಿಸ್ತೀನಿ. ನನ್ನ ಮಗನ ಸರ್ಕಾರಿ ಶಾಲೆ ಕಳಿಸೋ ಒಂದೇ ಉದ್ದೇಶ ಏನಕ್ಕೆ ಅಂದರೆ ಸರ್ಕಾರಿ ಶಾಲೆ ಓದಿರೋ ಮಕ್ಕಳು ಮೆಂಟಲಿ ಸ್ಟ್ರಾಂಗ್ ಆಗಿರ್ತಾರೆ. ಈಗ TV ಚಾನಲ್ಲು, ಯೂಟ್ಯೂಬು, ಫೇಸ್ಬುಕ್ ಎಲ್ಲ ನೋಡ್ತಿರೋದು ನಿಮಗೆ ಎಲ್ಲ ಚೆನ್ನಾಗಿ ಗೊತ್ತಿದೆ. ಏನಂದರೆ ಮೆಂಟಲಿ ಸ್ಟ್ರಾಂಗ್ ಆಗಿರೋ ಮಕ್ಕಳು ಯಾರು, ಒಳ್ಳೊಳ್ಳೆ ಉದ್ಯೋಗ ಹೈಯರ್ ಆಫೀಸರ್, IAS IPS ಅಧಿಕಾರಿಗಳು ನೋಡಿ ಹೆಚ್ಚಿಗೆ ಬಂದಿರೋ ಸರ್ಕಾರಿ ಶಾಲೆ ಬ್ಯಾಕ್ಗ್ರೌಂಡಿಂದ ಬಂದಿರೋ ಸರ್ಕಾರಿ ಶಾಲೆ ಓದಿರೋ ಮಕ್ಕಳೇ ಹೊರತು ಪ್ರೈವೇಟ್ ಶಾಲೆ ನಾವು ಕಂಪೇರ್ ಮಾಡೋಕ್ಕೆ ಬರಲ್ಲ.
ಇಲ್ಲಿರೋ ಮಕ್ಕಳಿಗೆ ಮೆಂಟಲಿ ಸ್ಟ್ರಾಂಗ್, ಅಂದರೆ ಯಾವುದೇ ರೀತಿಯ ಒತ್ತಡಗಳು ಬಂದ್ರೂ ಅದನ್ನು ಫೇಸ್ ಮಾಡಬೇಕಾದ್ರೆ ಮೆಂಟಲಿ ಸ್ಟ್ರಾಂಗ್ ಆಗುತ್ತೆ. ಆ ಉದ್ದೇಶದಿಂದ ಮೆಂಟಲಿ ಸ್ಟ್ರಾಂಗ್ ಆಗಬೇಕು ಅನ್ನೋ ಉದ್ದೇಶದಿಂದ ನಾವು ಸರ್ಕಾರಿ ಶಾಲೆ ಮಗನ ಕಳಿಸ್ತಾ ಇದ್ದೀವಿ. ನನ್ನ ಹೆಸರು ಜಯಂತಿ ಅಂತ ಹೇಳಿ. ಇದು ದೈಹಿಕ ಶಿಕ್ಷಕರು ನಮ್ಮಲ್ಲಿ ಇರಲಿಲ್ಲ, ಹಾಗಾಗಿ ಅವರ ಒಂದು ನೇಮಕವನ್ನು ಕೂಡ STMCಯ ಇದರಲ್ಲೇ ಕೂಡ ನಡೆದಿರುತ್ತೆ. ಹಾಗಾಗಿ ಅವರು ಏನು ನೇಮಕವನ್ನು ಮಾಡ್ಕೊಂಡಿದ್ದೀವಿ, ಅವರಿಂದಲೇ ನಮ್ಮಲ್ಲಿ ಈಗ 2 ವರ್ಷದಿಂದ ಸತತವಾಗಿ ಸಮಗ್ರ ಪ್ರಶಸ್ತಿ ಕೂಡ ಬರಲಿಕ್ಕೆ ಅನುಕೂಲ ಆಯಿತು. ಜೊತೆಗೆ PM3 ಯೋಜನೆಯಲ್ಲಿ ಇಡೀ ಜಿಲ್ಲೆಯಲ್ಲಿ ಕೇಂದ್ರ ಸರ್ಕಾರ ನಮಗೆ ಇವತ್ತು ಎಕ್ಸಲೆನ್ಸ್ ಅನ್ನುವಂಥ ಒಂದು ಅವಾರ್ಡನ್ನು ಕೂಡ ನಮ್ಮ ಶಾಲೆಗೆ ಕೊಟ್ಟಿದೆ. ಇನ್ನೇನು ಪಠ್ಯ ಚಟುವಟಿಕೆಗಳ ಜೊತೆಗೆ ಪಠ್ಯೇತರ ಚಟುವಟಿಕೆಯನ್ನು ಕೂಡ ಮಾಡಲಿಕ್ಕೆ ಅಂತ ಹೇಳಿ ಸುಮಾರು 7-8 ಜನ ಶಿಕ್ಷಕರನ್ನು ನಾವು PM3 ಯೋಜನೆ ಅಡಿಯಲ್ಲಿ ಆಯ್ಕೆಯನ್ನು ಮಾಡ್ಕೊಂಡಿದ್ದೀವಿ. ಹಾಗಾಗಿ ಇವತ್ತು 19ರಿಂದ 20 ಜನ ಶಿಕ್ಷಕರು ನಮ್ಮಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಹಾಗಾಗಿ ಯಾವುದಕ್ಕೂ ಕೂಡ ಕುಂದು ಕೊರತೆಗಳು ಇಲ್ಲದೆ ನಮ್ಮ ಶಾಲೆ ಇವತ್ತು ಬೆಳವಣಿಗೆ ಹೊಂದ್ತಾ ಇದೆ. ಬಹಳಷ್ಟು ಖುಷಿ ಅನ್ನುವಂಥದ್ದು ನಮಗೆಲ್ಲರಿಗೂ ಇದೆ. ಜೊತೆಗೆ ಪೋಷಕರು, ಸಾರ್ವಜನಿಕರು, ಇಲಾಖೆ ಎಲ್ಲ ಅಧಿಕಾರಿಗಳು ಕೂಡ ನಮಗೆ ತುಂಬ ಸಪೋರ್ಟಿವ್ ಆಗಿ ಇವತ್ತು ಇದ್ದಾರೆ. ನಮಸ್ಕಾರ, ನನ್ನ ಹೆಸರು ಪುಷ್ಪಲತಾ ಅಂತ. ನಾನು ಈಗ 4 ತಿಂಗಳಿಂದ ಇಲ್ಲಿ ಮುಖ್ಯ ಶಿಕ್ಷಕಿಯಾಗಿ ಕೆಲಸವನ್ನು ನಿರ್ವಹಿಸಿದೆ. ಇದು ನಾನು ಬಂದಿರುವಂಥ ಶಾಲೆಯಲ್ಲಿ ಅತ್ಯಂತ ದೊಡ್ಡದಾದಂಥ ಶಾಲೆ. ಇದು ಹಿಂದಿನವರ ಇಲಾಖೆಯವರು ಇರ್ಬೋದು, ಊರಿನವರು ಎಲ್ಲರ ಸಹಕಾರದಿಂದ ಒಂದು ಉತ್ತಮವಾದ ಅತಿ ಹೆಚ್ಚು ಮಕ್ಕಳನ್ನು ಹೊಂದಿರುವಂಥ ಶಾಲೆಯಾಗಿದೆ. ಈ ಶಾಲೆಯಲ್ಲಿ ಬಂದು ಕೆಲಸ ಮಾಡೋದು ನನಗೆ ಖುಷಿಯಾಯಿತು. ಹಾಗೆ ಇಲ್ಲಿ ನಾನು ಒಂದು ತುಂಬು ಕುಟುಂಬದಲ್ಲಿ ಇದ್ದಂತಹ ಮನಸ್ಥಿತಿಯನ್ನು ನಾನು ಹೊಂದಿದೆ. ತುಂಬ ಖುಷಿಯಾಯಿತು. ಎಲ್ಲರೊಂದಿಗೂ ಸಹ ಖುಷಿಯಾಗಿ ಇಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಯಿತು. ಹಾಗೆ ಇಲ್ಲಿ PM3ಯಿಂದ ಅನೇಕ ಅನುದಾನಗಳು ಬಂದು ಅದರಿಂದ ಶಾಲೆಯ ಅಭಿವೃದ್ಧಿಗೆ ತುಂಬ ಸಹಕಾರ ಆಗಿದೆ. ಅನೇಕ ಸೌಲಭ್ಯಗಳು ಸಹ ಇದರಿಂದ ಸಿಕ್ಕಿದೆ. ಇಂಥ ಒಂದು ಶಾಲೆಯಲ್ಲಿ ಕೆಲಸವನ್ನು ಮಾಡಿ ಈ ಶಾಲೆಯಲ್ಲಿ ನಿವೃತ್ತಿ ಹೊಂದ್ತಾ ಇರೋದು ನಿಜವಾಗ್ಲೂ ನನಗೆ ಸಂತೋಷವಾದಂಥ ಒಂದು ವಿಷಯ ಆಗಿದೆ. ಹಾಗೆ ಈ ಶಾಲೆ ಇನ್ನೂ ಮುಂದುವರಿಲಿ. ಈ ಶಾಲೆಗೆ ಸಂದಿರುವಂತಹ ಪ್ರಶಸ್ತಿಗಳು ಇನ್ನೂ ಹೆಚ್ಚೆಚ್ಚಾಗಿ ಬರಲಿ. ಎಲ್ಲ ಊರಿನವರ ಸಹಕಾರದೊಂದಿಗೆ ಇದು ಇನ್ನೂ ಯಶಸ್ವಿಯಾಗಿ ಒಂದು ಉತ್ತಮ ಶಾಲೆಯಾಗಿ, ಈಗ ಹೇಗೆ ರಾಜ್ಯದಲ್ಲೇ ಉತ್ತಮ ಶಾಲೆ ಅನಿಸ್ಕೊಂಡಿದೋ ಅದೇ ರೀತಿ ಮುಂದುವರೆದುಕೊಂಡು ಹೋಗಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಆಶಿಸ್ತೀನಿ. ನನ್ನ ಮಗಳು 6th ಸ್ಟ್ಯಾಂಡರ್ಡ್ ಆಗಿ ಇಲ್ಲಿ ವ್ಯಾಸಂಗ ಮಾಡ್ತಿದ್ದಾಳೆ. ಮಗ 3ನೇ ಕ್ಲಾಸಲ್ಲಿ ವ್ಯಾಸಂಗ ಮಾಡ್ತಿದ್ದಾನೆ. ಮೊದಲನೇದಾಗಿ ಈ ಶಾಲೆ ಸರ್ಕಾರಿ ಶಾಲೆ ಆದರೂ ಕೂಡ ಯಾವುದೇ ಖಾಸಗಿ ಶಾಲೆಗೆ ಒಂದು ಸಮಾನದ ಪೈಪೋಟಿಯನ್ನು ನೀಡ್ತಿದೆ. ಮತ್ತು ಇಲ್ಲಿ ಉತ್ತಮವಾದ ವಾತಾವರಣ ಇದೆ. ಮಕ್ಕಳು ಯಾವುದೇ ರೀತಿಯ ನಮ್ಮಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಹೊರಹಾಕಲಿಕ್ಕೆ ಒಂದು ಉತ್ತಮ ವಾತಾವರಣವನ್ನು ಶಾಸಕರ ಮಾದರಿ ಶಾಲೆ ಕಲ್ಪಿಸಿಕೊಟ್ಟಿದೆ. ಇಲ್ಲಿ ಉತ್ತಮವಾದ ನುರಿತ ಶಿಕ್ಷಕರನ್ನು ಒಳಗೊಂಡಿರ್ತಕ್ಕಂಥ ಶಾಲೆ. ಅದೇ ರೀತಿ ಒಂದು ಉತ್ತಮವಾದ STMC ಕೂಡ ಇದರಲ್ಲಿ ಭಾಗಿನ ಆಗಿದೆ. ಅವರ ಒಂದು ಜವಾಬ್ದಾರಿಯಿಂದ ಮಕ್ಕಳು ತಮ್ಮನ್ನು ತಾವು ತೊಡಗಿಸ್ಕೊಂಡು ಯಾವುದೇ ಖಾಸಗಿ ಶಾಲೆಯಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸರಿಸಮಾನವಾದ ಒಂದು ಈ ದಿನದ ಜಗತ್ತಿನ ಒಂದು ಪೈಪೋಟಿಯಲ್ಲಿ ಉತ್ತಮ ಅವರಿಗೆ ಸಮಾನವಾದ ಒಂದು ಇದನ್ನು ತೋರಿಸ್ತಾ ಇದ್ದಾರೆ. ಅದಕ್ಕೆ ಖುಷಿ ಆಗ್ತಿದೆ ಶಾಲೆಗೆ. ಮತ್ತು ಬಿಸಿ ಊಟದ ವ್ಯವಸ್ಥೆ ಕೂಡ ತುಂಬ ಚೆನ್ನಾಗಿದೆ. ಮಕ್ಕಳಿಗೆ ಎಲ್ಲ ಮಕ್ಕಳಿಗೂ ಕೂಡ ತುಂಬ ಚೆನ್ನಾಗಿ ಸ್ವಚ್ಛತೆಯಿಂದ ಬಿಸಿ ಊಟವನ್ನು ನಡೆಸ್ಕೊಡ್ತಾರೆ. ಮತ್ತು ಉತ್ತಮವಾದ ವಾತಾವರಣ ಇಲ್ಲಿ ಮಲೆನಾಡಾಗಿದ್ದರೂ ಕೂಡ ಒಂದು ನೈಸರ್ಗಿಕವಾದ ವಾತಾವರಣ, ಶಾಲೆಗೆ ಮಕ್ಕಳಿಗೆ ಆಟ ಆಡಲಿಕ್ಕೆ ಒಂದು ಗ್ರೌಂಡ್ನ ವ್ಯವಸ್ಥೆ ಮತ್ತು ಶೌಚಾಲಯ ಎಲ್ಲ ಕೂಡ ತುಂಬ ಚೆನ್ನಾಗಿದೆ. ಹಳೆಯ ವಿದ್ಯಾರ್ಥಿಯಾಗಿ ಆಗಿದ್ದು ಈಗ ಈ ಶಾಲೆಯಲ್ಲಿ ಅತ್ಯುತ್ತಮ ವಿದ್ಯಾಭ್ಯಾಸ ನಡೀತಿದೆ. ನನ್ನ ಮಗ ಸಮೇತ ಈ ಶಾಲೆಯಲ್ಲಿ 1ನೇ ಕ್ಲಾಸಿಂದ 3ನೇ ಕ್ಲಾಸ್ ತನಕ LKGಯಿಂದ ಒಳ್ಳೆ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಅತ್ಯುತ್ತಮ ಶಿಕ್ಷಕರ ಸಮೇತ ಈ ಶಾಲೆಯಲ್ಲಿ ನಡೆದಿದೆ. ಇದೇ ರೀತಿ ಮುಂದೆ ನಡೀಬೇಕಂತ ನಮ್ಮ ಅಭಿಪ್ರಾಯ. ನಮಸ್ತೆ, ನನ್ನ ಹೆಸರು ಸಹನಾ ಅಂತ. ಸ್ಕೂಲ್ ಬಗ್ಗೆ ಹೇಳಬೇಕಂದ್ರೆ ತುಂಬ ಚೆನ್ನಾಗಿದೆ. ಮಕ್ಕಳು ಸಹ ಅಷ್ಟೇ ತುಂಬ ಚೆನ್ನಾಗಿ ಕಲಿತಿದ್ದಾರೆ. ಮೊನ್ನೆ ಎಲ್ಲ ಪ್ರಾಜೆಕ್ಟ್ ವರ್ಕ್ ನೋಡಿದೆ ಮಕ್ಕಳದು, ಒಂದಕ್ಕಿಂತ ಒಂದು ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನೂ ಮಕ್ಕಳು ತುಂಬ ಚೆನ್ನಾಗಿ ಮಾಡಲಿ ಅಂತ ನಾನು ಕೇಳ್ತೀನಿ. SDMC ಉಪಾಧ್ಯಕ್ಷರು.
ಶಾಲೆ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ ತುಂಬ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ. ಮಕ್ಕಳು ಸಮೇತ ಇಂಟ್ರೆಸ್ಟ್ ಕೊಟ್ಟು ಕಲಿತಾ ಇದ್ದಾರೆ. ಎಲ್ಲರೂ ಮಕ್ಕಳನ್ನ ಶಾಲೆಗೆ ಸೇರಿಸಿ ಅಂತೇಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ನಾನು. STMC ಮೆಂಬರು. ಶಾಲೆ ತುಂಬ ಚೆನ್ನಾಗಿ ನಡೀತಾ ಇದೆ. ನಾವು ಓದಿದ್ದೇ ಸ್ಕೂಲಲ್ಲೇ, ಆದರೆ ಈ ಸ್ಕೂಲ್ ಇನ್ನೂ ಚೆನ್ನಾಗಾಗಲಿ ಅಂತ ಕೇಳ್ಕೊತೀನಿ.